Namaste everyone. My name is Saitej. We are doing a small interview. ಮ್ಯಾಮ್ ನಿಮ್ಮ ಹೆಸರು ಇದು? ನನ್ನ ಹೆಸರು ರಮಾಶಂಕರ್ ಇಲ್ಲೂರ್, ತಾವರಗೆರ, ಕುಷ್ಟಗಿ ತಾಲೂಕು, ಕೊಪ್ಪಳ ಜಿಲ್ಲಾ. ನಾವು ಅಲ್ಲಿ ಒಂದು ನಿವಾಸಿಗಳು. ನಾನು ಈ ಮೆಡಿಟೇಷನ್ ಫೀಲ್ಡಿಗೆ ಬಂದು 3.5 ವರ್ಷದಿಂದ ಈ ಒಂದು ಫೀಲ್ಡಿಗೆ ಬಂದಿದ್ದೀನಿ. ಬಟ್ 3.5 ವರ್ಷದಲ್ಲಿ ನನ್ನ ಸಾಕಷ್ಟು ಎಕ್ಸ್ಪೀರಿಯನ್ಸ್ಗಳು ಇದಾವೆ. ಆ ಎಕ್ಸ್ಪೀರಿಯನ್ಸ್ಗಳು ತುಂಬಾ ಅಂದ್ರೆ ತುಂಬಾನೇ ಅನುಭವಗಳನ್ನ ಪಡೆದಿದ್ದೀನಿ. ಅದರಿಂದ ಮೇನ್ ಫಸ್ಟ್ ಆಫ್ ಆಲ್ ನನಗೆ ಸಿಕ್ಕಿರೋದು ಪೀಸ್ ಆಫ್ ಮೈಂಡ್. ಯಾವಾಗ್ಲೂ ನಾನು ಒಂದು ಪೀಸ್ ಆಫ್ ಮೈಂಡ್ ಅನ್ನ ಎಲ್ಲಿ ಹುಡುಕ್ಬೇಕು, ಎಲ್ಲಿ ಸಿಗುತ್ತೆ ಅಂತ ನಾನು ಹುಡುಕ್ತಾ ಇದ್ದೆ. ಬಟ್ ಇನ್ನು ಧ್ಯಾನದಿಂದ ನಮ್ಮಲ್ಲೇ ಇರುವಂತಹ ಆನಂದವನ್ನ, ಸಂತೋಷವನ್ನ ನಾವು ಹೊರಗಡೆ ಹುಡುಕ್ತಾ ಇದ್ದೀವಿ ಅಂತಂದು ಗೊತ್ತಾಯ್ತು. ಧ್ಯಾನದಿಂದ ಈ ಒಂದು ಜ್ಞಾನವನ್ನ ಪಡ್ಕೊಂಡೆ ನಾನು. ಆಗಿನಿಂದ ನಾನು ಕೂಡ ಈಗ ಹೊರಗಡೆ ಹುಡುಕಲ್ಲ, ನನ್ನ ಒಳಗಡೆ ಇರುವಂತಹ ಆನಂದವನ್ನ ನಾನು ಹುಡುಕ್ತಾ ಇರ್ತೀನಿ. ಆ ಒಂದು ಆನಂದ ನನ್ನಲ್ಲಿ ಇದೆ ಅಂತ ಯಾವಾಗ ನನಗೆ ಗೊತ್ತಾಯ್ತು, ನಾನು ಅಂದಿನಿಂದ ಇಂದಿನವರೆಗೂ ಕೂಡ ಆ ಒಂದು ಜರ್ನಿಯಲ್ಲಿ ನಾನು ತುಂಬಾ ಸಂತೋಷವಾಗಿ ಇದ್ದೀನಿ. ಫಸ್ಟ್ ಏನಾದ್ರೂ ಒಂದು ಸಮಸ್ಯೆ ಬಂದ್ರೆ ತುಂಬಾ ಅಪ್ಸೆಟ್ ಆಗ್ಬಿಡ್ತಿದ್ದೆ. ಆ ಒಂದು ಸಮಸ್ಯೆಗೆ ಏನಪ್ಪಾ ಯಾವ ರೀತಿ ಫೇಸ್ ಮಾಡ್ಬೇಕು ಅಂತಂದು ಎದೆಗುಂತಾ ಇದ್ದೆ. ಬಟ್ ಇವಾಗ ಏನೂ ಇಲ್ಲ, ಏನೇ ಪರೀಕ್ಷೆಗಳು ಬಂದ್ರು ಆ ಸಮಸ್ಯೆಗಳನ್ನ ನಾನು ಸಮಸ್ಯೆ ಅನ್ಕೊಳಲ್ಲ, ಪರೀಕ್ಷೆಗಳು ಅಂತ ಅನ್ಕೋತೀನಿ. ಅದು ಶಿಕ್ಷೆ ಅಲ್ಲ, ಶಿಕ್ಷಣ ಅಂತ ಅನ್ಕೋತೀನಿ. ಹೀಗಾಗಿ ನನಗೆ ಅದು ಪರೀಕ್ಷೆಗಳು ನನಗೆ ಜೀವನದಲ್ಲಿ ನನ್ನ ಒಂದು ಜೀವನದ ಒಂದು ಪಾಠವನ್ನ ಕಲಿಸಲಿಕ್ಕೆ ಬಂದಂತಹ ಒಂದು ಪರೀಕ್ಷೆ ಅಂತ ಅನ್ಕೊಂಡು ನಾನು ಅದನ್ನ ಅನುಭವಿಸ್ತಾ ಇದ್ದೀನಿ. ಹೀಗಾಗಿ ನನಗೆ ಯಾವುದೇ ಒಂದು ಬಂದ್ರೂ ಕೂಡ ನಾನು ಅದನ್ನ ಗಟ್ಟಿಯಾಗಿ ಧೈರ್ಯವಾಗಿ ಫೇಸ್ ಮಾಡುವಷ್ಟು ಕೆಪಾಸಿಟಿ ನನ್ನಲ್ಲಿ, ಒಂದು ಆತ್ಮವಿಶ್ವಾಸ ಹಾಗೂ ಕಾನ್ಸಂಟ್ರೇಷನ್, ಆಮೇಲೆ ನನ್ನಲ್ಲೇ ಒಂದು ಶಕ್ತಿ ಇದೆ. ಯಾವಾಗ ನಾವು ಮೆಡಿಟೇಷನ್ಗೆ ಬರ್ತೀವಿ, ನಮ್ಮಲ್ಲಿ ಒಂದು ದೈವಿಕ ಶಕ್ತಿ ಇದೆ ಅನ್ನೋದು ನಮಗೆ ಗೊತ್ತಾಗತ್ತೆ. ಆ ಒಂದು ಅರಿವು ನಾವು ಪ್ರಾಪಂಚಿಕ ಜೀವನದಲ್ಲಿದ್ದಾಗ ನಮಗೆ ಗೊತ್ತಾಗಲ್ಲ. ಯಾವಾಗ ಜ್ಞಾನದ ಮಾರ್ಗಕ್ಕೆ ಬಂದಾಗ ನಮ್ಮಲ್ಲಿಯೇ ಒಂದು ದೈವಿಕ ಶಕ್ತಿ ಇದೆ, ಅದನ್ನ ನಾವು ಜಾಗೃತಿಗೊಳಿಸ್ಕೊಳ್ಬೇಕು ಅನ್ನೋದು ನಮಗೆ ಗೊತ್ತಾಗತ್ತೆ ಧ್ಯಾನದಿಂದ. ಹೀಗಾಗಿ ಇನ್ನೂ ಸಾಕಷ್ಟು ನನಗೆ ಎಕ್ಸ್ಪೀರಿಯನ್ಸ್ಗಳು ಇದಾವೆ. ನನಗೆ ಒಂದು ಸಾಕಷ್ಟು ಆ ಒಂದು ಎಕ್ಸ್ಪೀರಿಯನ್ಸ್ದಿಂದನೇ ನಾನು ಒಂದು ಧ್ಯಾನದಿಂದನೇ ನಾನು ಸಾಕಷ್ಟು ಜ್ಞಾನವನ್ನು ಕೂಡ ಪಡ್ಕೊಂಡಿದ್ದೀನಿ. ಆಮೇಲೆ ಇನ್ನೂ ಆ ಒಂದು ಸರ್ಚ್ ಅಲ್ಲಿ ನಾನು ಇನ್ನೂ ಮಾಡ್ತಾ ಇದ್ದೀನಿ. ಹೀಗಾಗಿ ನನಗೆ ತುಂಬಾ ಒಂದು ಲಾಭವನ್ನ ಕೊಟ್ಟಿದೆ. ಆ ಒಂದು ಧ್ಯಾನದಿಂದ ನೀವು ಕೂಡ ಎಲ್ಲರೂ ಆ ಒಂದು ಲಾಭವನ್ನ ಪಡೆದುಕೊಳ್ಳಿ, ಅದರ ಒಂದು ಮಹತ್ವ ತಿಳಿದುಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಪ್ರಾಪಂಚಿಕ ಜೀವನದಲ್ಲಿ ಇದ್ದುಕೊಂಡೇ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಇರ್ಲಿಕ್ಕೆ ಬರುತ್ತೆ. ಕೆಲವೊಬ್ರು ಏನ್ ಮಾಡ್ತಾರೆ, ಧ್ಯಾನ ಅಂತ ಅಂದುಕೊಳ್ಳಿ ನಾವು ಕುಟುಂಬವನ್ನ ತ್ಯಾಗ ಮಾಡಿ ಹೋಗ್ತಿವೇನೋ ಅಂತ ತಿಳ್ಕೊಂಡಿರ್ತಾರೆ. ಬಟ್ ಅದು ರಾಂಗ್ ಡಿಸಿಷನ್. ನಾವು ಯಾವಾಗಲೂ ನಮ್ಮ ಪತ್ರಿಜಿ ಗುರುಗಳು ಹೇಳಿದ ಹಾಗೆ ಸಂಸಾರದಲ್ಲಿ ಇದ್ದುಕೊಂಡೇ ನಿರ್ವಾಣ. ಅದೇ ರೀತಿ ನಾವು ಏನ್ ಮಾಡ್ತಾ ಇದ್ದೀವಿ, ಧ್ಯಾನದಲ್ಲೇ ನಾವು ನಮ್ಮ ಒಂದು ಕುಟುಂಬವನ್ನು ಕೂಡ ಸರಿಯಾಗಿ ನಿರ್ವಹಣೆಯನ್ನ ನಾವು ಮಾಡ್ತಾ ಇದ್ದೀವಿ. ಎರಡನ್ನೂ, ಒಂದು ಕುಟುಂಬ ಅನ್ನೋ ಒಂದು ಚಕ್ರ, ಧ್ಯಾನ ಆಧ್ಯಾತ್ಮಿಕ ಜೀವನ ಅನ್ನೋ ಒಂದು ಚಕ್ರವನ್ನ ನಾವು ಕರೆಕ್ಟಾಗಿ ಬಂಡಿಯಾಗಿ ಅದನ್ನ ದೂಡಿಸ್ಕೊಂಡು ಹೋಗ್ತಾ ಇದ್ದಾಗ ನಮಗೆ ಯಾವುದೇ ಅಡ್ಡಿ ಆತಂಕಗಳಾಗಲಿ, ಯಾವುದೇ ನಮಗೆ ಕಷ್ಟಗಳಾಗಲಿ, ನಮಗೆ ಅವು ಕಷ್ಟಗಳಾಗತ್ತೆ ನಮಗೆ ಅನ್ಸೋದೇ ಇಲ್ಲ. ಅದನ್ನ ಒಂದು ದಾಟಿ ಮೆಟ್ಟಿ ನಾವು ಹೋಗ್ಲಿಕ್ಕೆ ನಮಗೆ ಧ್ಯಾನ ಅನ್ನೋ ಒಂದು ಶಕ್ತಿ ನಮಗೆ ಬೆನ್ನಿಗೆ ಯಾವಾಗಲೂ ಇರುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು 3.5 ವರ್ಷದ ಕೆಳಗಡೆ ನನಗೆ ಬಸವರಾಜ್ ಗುರೂಜಿಯವರು ಪರಿಚಯ ಆಯ್ರು. ನಿಜವಾಗಿ ಹೇಳ್ಬೇಕಂದ್ರೆ ನನಗೆ ಧ್ಯಾನ ಅಂದ್ರೆ ಟೋಟಲಿ ಎಲ್ಲಾ ಧ್ಯಾನಗಳು ಒಂದೇ ಅಂತ ನಾ ತಿಳ್ಕೊಂಡ್ಬಿಟ್ಟಿದ್ದೆ. ರೇಖಿ ಮೆಡಿಟೇಷನ್ ಅಂದ್ರೆ ಬೇರೆ, ಆನಾಪಾನಸತಿ ಧ್ಯಾನ ಅಂದ್ರೆ ಬೇರೆ ಅನ್ನೋದು ನನಗೆ ವ್ಯತ್ಯಾಸ ಗೊತ್ತಿರ್ಲಿಲ್ಲ. ಈ ಗುರುಜಿ ಹತ್ರ ಬಂದ್ಮ್ಯಾಗ ಆ ಒಂದು ವ್ಯತ್ಯಾಸವನ್ನ ನಾನು ಕಂಡೆ. ಅವ್ರು ಹೇಳಿದ ಹಾಗೆ ಒಂದು ರೇಖಿ ಮೆಡಿಟೇಷನ್ ಕೂಡ ನಾನು ಒಂದು 3 ಲೆವೆಲ್ ಕಲ್ತ್ಕೊಂಡೆ. ಕಲ್ತ್ಕೊಂಡಾಗ ಅಲ್ಲಿಂದನೇ ನನಗೆ ಜ್ಞಾನೋದಯ ಆಗಿದ್ದು ಅಂತಂದ್ರೆ, ನನಗೆ ಅಲ್ಲಿಂದನೇ ರೇಖಿ ಮೆಡಿಟೇಷನ್ ಇಂದ ನನಗೆ ಜ್ಞಾನೋದಯ ಆಗಿತ್ತು. ಕೆಲವೊಂದು ವಿಷಯಗಳು ಕೂಡ ನನಗೆ ಮುಂದೆ ಆಗುವಂತಹ ಘಟನೆಗಳು ನನಗೆ ಮುಂಚೆನೆ ನನಗೆ ಗೊತ್ತಾಗ್ತಾ ಇದ್ದು. ಹೀಗಾಗಿ ಆ ಒಂದು ಜ್ಞಾನ ಅನ್ನೋದೇನಿದೆ, ಧ್ಯಾನ ಅನ್ನೋದೇನಿದೆ, ರೇಖಿ ಮೆಡಿಟೇಷನ್ ಮತ್ತು ಆನಾಪಾನಸತಿ ಧ್ಯಾನ ಎರಡನ್ನೂ ನಾ ಮಾಡ್ತಾ ಇದ್ದೆ. ಅವಾಗ ನನಗೆ ಮುಂದಾಗೋ ಘಟನೆಗಳೆಲ್ಲ ಮುಂಚಿತವಾಗಿ ನನಗೆ ಗೊತ್ತಾಗ್ತಾ ಇದ್ವು. ಅದೇ ರೀತಿ ಒಂದು 4 ಘಟನೆಗಳೇನೆ, ಒಂದು 10-11 ಘಟನೆಗಳೇ ಹೆಚ್ಚಿಗೆ ಇದಾವೆ ನನಗೆ ಮುಂಚಿತವಾಗಿ ನನಗೆ ಗೊತ್ತಾಗಿದ್ದಾವು. ಅದೇ ಪ್ರಕಾರ ಆ ಘಟನೆಗಳು ಕೂಡ ನಡೆದ್ವು. ಬಟ್ ಅದನ್ನ ನಾನು ಕೆಲವೊಬ್ರ ಜೊತೆಗೆ ಮಾತ್ರ ಶೇರ್ ಮಾಡ್ಕೊಂಡಿದ್ದೀನಿ, ಎಲ್ರ ಜೊತೆಗೂ ಶೇರ್ ಮಾಡ್ಕೊಳ್ಳಿಲ್ಲ. ಯಾಕಂದ್ರೆ ಬಿಲೀವ್ ಮಾಡಲ್ಲ ಅಂತಂದು. ಹೀಗಾಗಿ ನಿಜವಾಗ್ಲೂ ಇದರಲ್ಲಿ ಒಂದು ಶಕ್ತಿ ಇದೆ ಅಂತ
ನನಗೆ ಗುರುಜಿ ಹತ್ರ ಬಂದ್ಮೇಲೆ ನನಗೆ ಗೊತ್ತಾಗಿದ್ದು. ಥ್ಯಾಂಕ್ ಯು ಗುರುಜಿ, ಆ ಒಂದು ವಿದ್ಯೆಯನ್ನ ನನಗೆ ಹೇಳ್ಕೊಟ್ಟಿರೋದಕ್ಕಾಗಿ ನಿಮ್ಗೆ ಹೃದಯಪೂರ್ವಕ ಒಂದು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. Thank you everyone.